ತಕ್ಷಣ ನೀವು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿ ನಿಮಗೆ ಎದುರಾಗಿ ನಿಂತಿರುವಂತ ಎಲ್ಲ ಶಕ್ತಿಗಳು ಲಯವಾಗುತ್ತವೆ. ಯಾಕಂತ ನೀವು ಮೈ ಕಳ್ಕೊಂಡು ಹ್ಯಾಂಗ್ ಫ್ರೆಶ್ ಆಗಿ ಚರ್ಚೆಗೆ ಬರ್ತೀರೋ ಹಾಗೆ ಪ್ರಾರ್ಥನೆ ಮಾಡಿ ನಿಮ್ಮನ್ನು ಶುದ್ಧೀಕರಿಸಿಕೊಂಡ್ರೆ ಇಲ್ಲಿ ಯೌಶುವ ಏನಂತ ಹೇಳ್ತಾರೆ ಗೊತ್ತದನ, ನಾಳೆ ಈ ಹೊತ್ತು ಯೆಹೋವನು ನಿಮ್ಮ ಮಧ್ಯದಲ್ಲಿ ಬರ್ಲಾಕಿದ್ದಾನ. ನೀವೇನಾಗಿರ್ಬೇಕು, ಶುದ್ಧಿ ಮಾಡ್ಕೊಳ್ಳಿ, ನಿಮ್ಮನ್ನು ಶುದ್ಧಿ ಮಾಡ್ಕೊಳ್ರಿ. ದೇವರು ಬಂದ್ಬಿಟ್ಟು ಯಾರು ಶುದ್ಧಿ ಮಾಡ್ಕೊಂಡಾರೋ ಅವ್ರ ಮನೆ ಒಳಗಡೆ ಅದ್ಭುತ ಮಾಡ್ತಾನೆ, ಅವ್ರ ದುಕಾನ್ ಒಳಗಡೆ ಅದ್ಭುತ ಮಾಡ್ತಾನೆ, ಅವ್ರ ಬಿಸಿನೆಸ್ ಒಳಗಡೆ ಅದ್ಭುತ ಮಾಡ್ತಾನೆ, ಅವರ ಒಂದು ಹೊಲಗಳಲ್ಲಿ ಅದ್ಭುತ ಮಾಡ್ತಾನೆ, ಅವರ ಜೀವನದಲ್ಲಿ ಅದ್ಭುತ ಮಾಡ್ತಾನೆ. ನಾನು ಅವಾಗ ಒಂದು ಮಾತು ಹೇಳಿದೆ, ನಾವು ಶಾರೀರವನ್ನ ನಾವು ಶುದ್ಧ ಮಾಡ್ಕೊಂಡಿದ್ದೇವೆ. ನಮ್ಮ ಪಾಪ ಶಾಪಗಳನ್ನ ಶುದ್ಧಿ ಮಾಡ್ಕೊಳ್ಬೇಕಂದ್ರೆ ದೇವರ ಮುಂದೆ